ಒಬ್ಬ ವ್ಯಕ್ತಿ ಯಾರನ್ನಾದರೂ ರಿಪ್ಲೇಸ್ ಮಾಡ್ತಾರೆ ಅಂದರೆ ಅವ್ರಿಗೆ ಬೆಲೆ ಇಲ್ಲ ಅಂತ ಅರ್ಥ ಅಲ್ಲ, ಇವರು ಅವ್ರ ಜಾಗಕ್ಕೆ ನೆರಳಾಗಿ ಬಂದಿದ್ದಾರೆ ಅಂತ ಅರ್ಥ. ಆದರೆ ನೀನು ನೆರಳಲ್ಲ, ನೀನು ಬೇರೆನೆ. ನನಗೆ ಲೈಫಲ್ಲಿ ಅಂಬಿಕಾ ಎಷ್ಟು ಮುಖ್ಯನೋ ನೀನು ಅಷ್ಟೇ ಮುಖ್ಯ ದುರ್ಗ. ನಿನಗೆ ನಿಂದೇ ಆದ ಬೇರೆ ವ್ಯಕ್ತಿತ್ವ ಇದೆ, ನೀನು ಯಾರ್ದೋ ನೆರಳಲ್ಲ. ನಾನು ಮತ್ತೆ ಹಿತ ಮತ್ತೆ ಬದುಕೋ ಹಾಗೆ ಮಾಡಿರೋದು ನೀನು ದುರ್ಗ. ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ನಿಜವಾಗ್ಲೂ ನನ್ನ ಹತ್ರ ಸಾರಿ ಕೇಳಬೇಕು. ನನ್ನ ಲೈಫಲ್ಲಿ ನಿನಗೆ ವಿಶೇಷವಾದ ಸ್ಥಾನ ಇದೆ. ಆ ಸ್ಥಾನ ಬರೀ ನಿನಗೆ ಮಾತ್ರ. ಆ ಸ್ಥಾನನ ಅಂಬಿಕನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸಾಕು ಬಾಸು, ಎಷ್ಟು ಅಂತ ಹೊಗಳ್ತೀರ? ನನ್ಗೆ ಯೋಗ್ಯತೆ ಇಲ್ಲ. ಯೋಗ್ಯತೆನೇ ಮೀರಿದವಳು ನೀನು ದುರ್ಗ. ನಿನ್ನ ಪಡೆಯೋರ್ಗೆ ನಿನ್ನ ಪಡೆಯೋ ಯೋಗ್ಯತೆ ಇರಬೇಕು. ಅಂಬಿಕಾ ನನ್ನ ಜೀವನದ ಮೊದಲನೇ ಅಧ್ಯಾಯ, ನೀನು ಮುಂದುವರಿದ ಅಧ್ಯಾಯ. ಜನ ಯಾಕಿಷ್ಟು ಮೂರ್ಖರು ನಂಗೆ ಅರ್ಥ ಆಗ್ತಾಯಿಲ್ಲ ಅಂಬಿಕಾ. ನಾನು ಬಲೆ ಬೀಸದೆ ಹೋದರೂ ತಾವಾಗೆ ಬಂದು ಗುಂಡಿ ಒಳಗೆ ಬೀಳ್ತಾ ಇದ್ದಾರೆ. ಬಹುಶಃ ಅವರ ಅತಿಯಾದ ಬುದ್ಧಿವಂತಿಕೆನೇ ಅವ್ರಿಗೆ ಮುಳುವಾಗ್ತಿದೆ ಅಂತ ಅನಿಸುತ್ತೆ. ಆದರೆ ಅವರೆಲ್ಲರೂ ಮಾಡೋ ಎಡವಟ್ಟುಗಳ ಲಾಭ ಕೊನೆಗೆ ಬಂದು ಬೀಳೋದು ನನಗೆ. ಅಸಲಿ ಮಜಾ ಅಂದರೆ ಇದು. ನನ್ನ ಕೆಲಸನ ಇಷ್ಟು ಸುಲಭ ಮಾಡಿಕೊಟ್ಟಿದ್ದಕ್ಕೆ ನಿನಗೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಅಂಬಿಕಾ. ಎಸ್, ನಿನ್ನ ಮುಖಾಂತರ ಈ ಸಂಸಾರದಲ್ಲಿ ನಾನು ಹೂಡಿರೋ ದ್ವೇಷದ ಕಿಚ್ಚು ಈ ಮನೆನ ಸುಟ್ಟು ಭಸ್ಮ ಮಾಡೋವರೆಗೂ ಆರೋದಿಲ್ಲ. ಏನಿದು ಇದಕ್ಕಿದಾಗೆ ಚಳಿ ಸ್ಟಾರ್ಟ್ ಆಗೋಯ್ತಲ್ಲ ದುರ್ಗಾ? ನಿನಗೂ ಚಳಿ ಆಗ್ತಾ ಇದೆಯಾ? ಹೌದು ಬಾಸು, ಚಳಿ ಆಗ್ತಿದೆ. ಅಲ್ಲಿ ನೋಡಿ, ಗೋಡೆ ಮೇಲೆಲ್ಲ ಏನೋ ಬಿಳಿ ಪತ್ರ ಅಂಟ್ಕೊಂಡಾಗಿದೆ. ಅರೆ ಇದೇನಿದು? ಎಲ್ಲ ಕಡೆ ಐಸ್ ಕಟ್ಕೊಳ್ತಾ ಇದೆಯಲ್ಲ. ಏನಿದು ಇಷ್ಟೊಂದು ಕೋಲ್ಡಾಗಿ ಹೋಗಿದೆಯಲ್ಲ? ಇಲ್ಲೂ ಎಲ್ಲ ಕಡೆ ಐಸ್ ಕಟ್ಕೊಳ್ತಾ ಇದೆ, ಹ್ಯಾಂಡಲ್ಲೇ ಫ್ರೀಸ್ ಆಗಿ ಹೋಗಿದೆ.